ಚಿಕ್ಕ ಚಿಕ್ಕ ಹುಡುಗಿಯರನ್ನ ಈ ವ್ಯವಹಾರಿಕವಾಗಿ ಬಳಸ್ಕೊಂಡು ಆ ಹುಡುಗಿರ ಕೈಯಲ್ಲಿ ಯಾರೋ ಪಾಪ ಬಹಳ ದುರ್ಬಲ ವ್ಯಕ್ತಿಗಳು ಯಾರಿರ್ತಾರೆ ಅವ್ರ ಹತ್ರ ಅಲ್ಲಿ ಹೋದಾಗ ಮಧ್ಯಕ್ಕೆ ಒಂದು ಚಿನ್ನ ಎತ್ಕೊ ಬರೋದು ಇಲ್ಲ ಪರ್ಸಲ್ ದುಡ್ಡು ಎತ್ಕೊ ಬರೋದು ಈ ತರ ಘಟನೆಗಳು ನಮ್ಗೆ ಕಾಣಿಸ್ದಾಗ ನಮ್ಗೆ ನೊಂದವ್ರು ಬಂದು ಹೇಳಿದಾಗ ಈ ತರ ಘಟನೆಗಳನ್ನ ನಾವು ಈ ತರ ಇಂಥವ್ರನ್ನ ಬಿಡಬಾರ್ದು. ಮುಂದೆ ಹೆಚ್ಚು ಇಂಥ ಜನಗಳಿಂದ ಜಾಸ್ತಿ ಜನ ಇದರಿಂದ ಅನುಭವಿಸಬಾರ್ದು. ಯಾಕಂತಂದ್ರೆ ಇದನ್ನ ಮತ್ತೆ ಬೇರೆ ಯಾರಿಗೂ ಅನ್ಯಾಯ ಆಗ್ಬಾರ್ದು ಅಂತ ನಿಟ್ಟಿನಲ್ಲಿ ಕನ್ನಡಾಂಬೆ ರಕ್ಷಣಾ ವೇದಿಕೆ ತಂಡ ಒಂದು ಯಶಸ್ವಿಯಾಗಿ ಒಂದು ಮೈಸೂರಿನಲ್ಲಿ ಹೈಟೆಕ್ ಅಂತ ಹೇಳಕ್ಕೂ ತಪ್ಪಾಗಲ್ಲ, ಹೈಟೆಕ್ ಇಂತಹ ಮಾಂಸದಂಧೆಯನ್ನ ನಿಲ್ಲಿಸುವಂತಹ ಕೆಲಸವನ್ನ ನಾವು ಮಾಡಿದ್ದೇವೆ. ಅದರಿಂದನೇ 100% ಆಗ್ತದೆ ಸರ್. ಈಗ ಯಾರೋ ಒಬ್ರು ಪಕ್ಕದಲ್ಲಿ ಒಬ್ರು ಫ್ರೆಂಡ್ ಇರ್ತಾಳೆ, ಈಗ ಅವಳು ಒಳ್ಳೆ ಲಕ್ಸರಿ ಬಟ್ಟೆ ಹಾಕೋದು, ಒಬ್ಬ ಮೊಬೈಲ್ ಇಟ್ಕೊಳ್ಳೋದು, ಐಫೋನ್ ಅದೇ ಅಂದ್ರೆ ಈಗ ಇನ್ನೊಬ್ಳು ಪಾಪ ಅವ್ಳು ಬಡವ ಏನು ಮಾಡಕ್ಕಾಗಲ್ಲ. ಇದು ಹೆಂಗೆ ಬಂತು ಅಂದ್ರೆ ಈಗ ನಾನು ಹಿಂಗಿದ್ದೀನಿ, ಈಗ ನೀನ್ ಬೇಕು ಅಂತಂದ್ರೆ ಇದು ಹೋಗು ಅಂದ್ರೆ ಈ ಮೊಬೈಲ್ ಇಂದ ಕಾಂಟ್ಯಾಕ್ಟ್ ನಂಬರ್ ಅವ್ರಿಗೆ ಕೊಡೋದು, ಅವ್ರು ಅಲ್ಲಿ ಕಳ್ಸೋದು, ಆ ಒಂದು ಆಸೆ ದುಡ್ಡು ನೋಡಿದ್ರೆ ಈಗ ಎಲ್ಲ ಹಂಗೆ ಆಗ್ಬಿಟ್ಟಿದೆಯಲ್ಲ. ಮಂಗಳೂರು ಮೂಲದ ಸಂದೀಪ್ ಶೆಟ್ಟಿ ಅಂತ ಮೂಲತಃ ಹೆಸರು ಅಂತೆ, ಸ್ಯಾಂಡಿ ಅಂತ ಏನೋ ಕರೀತಾರಂತೆ. ಅವನ ಕೃತ್ಯ ಈಗ ಬಯಲಿಗೆ ಆಗ್ತಾ ಇದೆ. ಅದೇನು ತನಿಖೆ ನಡೆದ ಸತ್ಯಾಂಶಗಳನ್ನ ದಯಮಾಡಿ ಪೊಲೀಸ್ ಇಲಾಖೆ ಅದರ ವಿರುದ್ಧ ಧ್ವನಿ ಎತ್ತುತ್ತೆ ಅನ್ನೋದು ನನ್ನ ಅನಿಸಿಕೆ. ಚಾಮುಂಡೇಶ್ವರಿ ನೆಲೆಸಿರುವಂತಹ ಈ ಮೈಸೂರಿನಲ್ಲಿ ಇಂಥ ಒಂದಂದೆ ಎಲ್ಲಿದ್ರು ಆ ನಿಮಿಷಗಳಿಗೆ ಅಲ್ಲಿದ್ದು ರಕ್ಷಣೆ ಮಾಡಿ ಆ ಹೆಣ್ಮಕ್ಳಿಗೆ ಮುಂದೆ ಈ ತರ ಮಾಡಬಾರ್ದು, ಈ ತರ ಇರಬಾರ್ದು ಅಂತ ಅವರಿಂದ ಈ ಒಂದೇನ್ ಹೇಳ್ತಾರೆ ಅಂದ್ರೆ ನನ್ನ ಹೆಣ್ಮಕ್ಳು ನಮ್ಮ ಫ್ರೆಂಡ್ ಇಂದ ನಮಗೆ ಮೆಸೇಜ್ ಬಂತು, ನಮ್ಮ ಇನ್ನೊಬ್ರು ಚಿಕ್ಕಮ್ಮನಿಂದ ಬಂತು, ನಮ್ಮ ಅವರಿಂದ ಬಂತು. ಈ ಮೊಬೈಲ್ ಮೆಸೇಜ್ ಇಂದ ಈ ನಮ್ಮ ದೇಶ ಇಷ್ಟ್ರ ಮಟ್ಟಿಗೆ ಹೆಣ್ಮಕ್ಳನ್ನ ತಂದು ಈ ಮಾಂಸದಂಧೆ ನಿಲ್ಸಿದೆ ಅಂದ್ರೆ ನಾಳೆ ದಿನ ನಾವು ಯಾವ ಮಟ್ಟದಲ್ಲಿ ಈ ಒಂದು ಸಿಚುವೇಶನ್ ನೆನ್ಸ್ಕೊಳಕ್ ಆಗಲ್ಲ, ಅಷ್ಟು ದುರ್ಬಲವಾಗಿದೆ. 4 ಜನ ಅರೆಸ್ಟ್ ಆಗಿದ್ದಾರೆ. ಅದರಲ್ಲಿ ಇಬ್ರಾಳ್ ಮೇಲೆ FIR ಆಗಿದೆ. ಯಾಕಂತಂದ್ರೆ ಮಹಿಳೆಯರನ್ನ ರಕ್ಷಿಸುವಂತ ಅಂದ್ರೆ ಗೊತ್ತೇ ಇಲ್ಲ ಪಾಪ ಅವ್ರೆ, ಅಂತವರನ್ನು ಸಹ ಕರ್ಕೊಂಡ್ಬಂದು ದುಡ್ಡಿನ ವ್ಯಾಮೋಹಕ್ಕೆ ಒಳಗಾಗಿ ಹೆಣ್ಮಕ್ಳು ಈ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಸಹ ಈ ಅತಿ ಬೇಗ ದುಡ್ಡು ಮಾಡುವಂತ ನಿಟ್ಟಿನಲ್ಲಿ ಯಾರು ಸಹ ಈ ಕೆಲಸ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಮಹಿಳೆಯರನ್ನ ರಕ್ಷಿಸುವಂತ ಕೆಲಸವನ್ನು ಇಬ್ರಾಳ್ ಮಹಿಳೆಯರನ್ನ ರಕ್ಷಿಸುವ ಮುಖಾಂತರ ಇವು ಕಾರ್ಯಾಚರಣೆಯನ್ನ ಮಾಡಿದ್ವಿ. ಈಗ ಒಬ್ಬ ತಪ್ಪಿಸ್ಕೊಂಡಿದ್ದಾನೆ, ಅವನ್ನ ಹಿಡಿಯುವಂತ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ 1 ವರ್ಷದ ಹಿಂದೆ ಯಾವ ಪಾಪ ನೊಂದವರು ನಮಗೆ ಅವ್ರ ಕಷ್ಟವನ್ನು ನಮ್ಮ ಹತ್ರ ಹೇಳ್ಕೊಂಡಿದ್ರು. ಆ ವಿಚಾರ 1 ವರ್ಷದಿಂದ ಈ ಗ್ಯಾಂಗನ್ನು ನಾವು ಸರ್ಚಂಗಲ್ಲಿದ್ದೋ ಎಲ್ಲಿ ಸಿಗ್ತಾರೆ ಏನು ಅಂತ. ಒಂದು 4-5 ದಿನಗಳ ಹಿಂದೆ ಅವರು 1 ವರ್ಷದ ಹಿಂದೆ ಒಂದು ಸಾತ್ಕಳ್ಳಿ ಕಡೆ ವಾಸ ಇದ್ರಂತೆ. ಸಾಕಷ್ಟು ಜನಕ್ಕೆ ಈ ಮಾಂಸದಂಧೆ ನೆಪದಲ್ಲಿ ಸಾಕಷ್ಟು ಜನರ ಚಿನ್ನಾಭರಣ ದುಡ್ಡನ್ನು ಕಿತ್ಕೊಂಡು ಸಾಕಷ್ಟು ಜನಗಳಿಗೆ ಮೋಸ ಮಾಡಿರುವಂಥ ಪ್ರಕರಣ ಇದು. ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಸರಸ್ವತಿಪುರಂ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬಂದು ನೆಲೆಸಿದ್ದಾರೆ, ಇಲ್ಲಿ ಅದೇ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವ ನಮಗೆ ಖಚಿತ ಮಾಹಿತಿ ಮೇರೆಗೆ ಸರಸ್ವತಿಪುರಂ ಸ್ಟೇಷನ್ನ ಇನ್ಸ್ಪೆಕ್ಟರ್ಗಳಾದಂತಹ ಪುರುಷೋತ್ತಮ್ ಸರ್ ಅವರ ನೇತೃತ್ವದಲ್ಲಿ ಕನ್ನಡಾಂಬೆ ರಕ್ಷಣಾ ವೇದಿಕೆ ತಂಡ ಅವರನ್ನು ಹಿಡಿಯುವಂಥ ಕೆಲಸವನ್ನು ಮಾಡಿದೆ. ಅದರಲ್ಲೂ ನಾವು ಹೋಗದೆ ಇಟ್ಕೆನೆ ಒಬ್ಬ ಯಾರು ಇದರ ರೂವಾರಿಯನ್ನು ತಪ್ಪಿಸ್ಕೊಂಡಿದ್ದಾನೆ, ಅವನನ್ನು ಮೊದಲು ಬಂಧಿಸುವಂಥ ಕೆಲಸ ಪೊಲೀಸ್ ಇಲಾಖೆ ದಯಮಾಡಿ ಫಸ್ಟು ಮಾಡಬೇಕು. ಯಾಕಂದರೆ ಎಷ್ಟೋ ಜನ ಅಮಾಯಕರ ಜೀವನದ ಜೊತೆ ಆಡುತ್ತಿರುವಂತಹ ಇಂಥವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು. ಆಮೇಲೆ ಮೈಸೂರು ಅರಮನೆಗಳ ನಗರ ತಾಯಿ ಚಾಮುಂಡೇಶ್ವರಿ ನೆಲೆಸಿರುವಂಥ ಇಂಥ ಪುಣ್ಯಕ್ಷೇತ್ರದಲ್ಲಿ ಇಂತಹ ಘಟನೆಗಳು, ಇಂತಹ ಅವ್ಯವಹಾರಗಳು, ಅಕ್ರಮ ಚಟುವಟಿಕೆಗಳು ನಡೀತಿರೋದು ಬಹಳ ಖಂಡನೀಯ. ಯಾಕಂದರೆ ದುರ್ದೈವ ಇದು. ಇಂತಹ ಜಾಗದಲ್ಲಿ ಇದು ಮೂಲತಃ ಮಂಗಳೂರು ಮೂಲದವರು ಈ ಜಾಗಕ್ಕೆ ಬಂದು ಈ ಥರ ಕೆಲಸ ಕಾರ್ಯಗಳನ್ನು ಮಾಡ್ತಿರೋದು ಇದನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಪೊಲೀಸ್ ಇಲಾಖೆ ಇದನ್ನು ಅವರ ಎಡೆಮುರಿ ಕಟ್ಟುವಂಥ ಕೆಲಸವನ್ನು ಮಾಡ್ತಾರೆ ಅಂತ ವಿಶ್ವಾಸವನ್ನು ನಾವು ಇಟ್ಕೊಂಡಿದ್ದೇವೆ. ಯಾಕೆ ಭಾಳ ದಿನಗಳಿಂದ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಚಿಕ್ಕ ಹುಡುಗಿಯರನ್ನು ಈ ವ್ಯವಹಾರಿಕವಾಗಿ ಬಳಸ್ಕೊಂಡು ಆ ಹುಡುಗಿರ ಕೈಯಲ್ಲಿ ಯಾರು ಪಾಪ ಭಾಳ ದುರ್ಬಲ ವ್ಯಕ್ತಿಗಳು ಯಾರಿರ್ತಾರೆ ಅವ್ರ ಹತ್ರ ಅಲ್ಲಿ ಹೋದಾಗ ಮಧ್ಯಕ್ಕೆ ಒಂದು ಚಿನ್ನ ಎತ್ಕೊ ಬರೋದು ಇಲ್ಲ ಪರ್ಸಲ್ ದುಡ್ಡು ಎತ್ಕೊ ಬರೋದು ಈ ಥರ ಘಟನೆಗಳು ನಮಗೆ ಕಾಣಿಸ್ದಾಗ ನಮಗೆ ನೊಂದವ್ರು ಬಂದು ಹೇಳಿದಾಗ ಈ ಥರ ಘಟನೆಗಳನ್ನು ನಾವು ಇಂಥವ್ರನ್ನ ಬಿಡಬಾರ್ದು. ಮುಂದೆ ಹೆಚ್ಚು ಇಂಥ ಜನಗಳಿಂದ ಜಾಸ್ತಿ ಜನ ಇದರಿಂದ ಅನುಭವಿಸಬಾರ್ದು. ಯಾಕಂತಂದರೆ ಇದನ್ನು ಮತ್ತೆ ಬೇರೆ ಯಾರಿಗೂ ಅನ್ಯಾಯ ಆಗಬಾರ್ದು ಅಂತ ನಿಟ್ಟಿನಲ್ಲಿ ಕನ್ನಡಾಂಬೆ ರಕ್ಷಣಾ ವೇದಿಕೆ ತಂಡ ಒಂದು ಯಶಸ್ವಿಯಾಗಿ ಒಂದು ಮೈಸೂರಿನಲ್ಲಿ ಹೈಟೆಕ್ ಅಂತ ಹೇಳೋಕ್ಕೂ ತಪ್ಪಾಗಲ್ಲ, ಹೈಟೆಕ್ ಇಂತಹ ಮಾಂಸದಂಧೆಯನ್ನು ನಿಲ್ಲಿಸುವಂತಹ ಕೆಲಸವನ್ನು ನಾವು ಮಾಡಿದ್ದೇವೆ.
ಸರಸ್ವತಿಪುರಂ ಸ್ಟೇಷನ್ ಎಲ್ಲೋ, ಯಾಕಂದರೆ ಅಗಸ್ತ್ಯ ಹಾಸ್ಪಿಟ್ಲ್ ಮುಂಭಾಗ, ಅಗಸ್ತ್ಯ ಹಾಸ್ಪಿಟ್ಲ್ ಏನಿದೆ ಅದ್ರ ಮುಂಭಾಗ ಈ ಕೆಲಸವನ್ನು ಮಾಡ್ತಿರೋದು ಭಾಳ ಖಂಡನೀಯ. ಯಾಕಂತಂದರೆ ಈ ಥರ ಕುಟುಂಬಸ್ಥರನ್ನಿರೋದು, ಮರ್ಯಾದೆಯಸ್ಥರು ಇರುವಂಥ ಜಾಗಗಳಲ್ಲಿ ಇಂಥ ಅವಿವೇಕಗಳು ಈ ಕೆಲಸವನ್ನು ಮಾಡ್ತಿರೋದು ಇದು ಭಾಳ ಖಂಡನೀಯವಾದ ವಿಚಾರ. ಇಂಥವ್ರಿಗೆ ತಕ್ಕ ಶಿಕ್ಷೆಯನ್ನು ನೀಡುವ ನಿಟ್ಟಿನಲ್ಲಿ ನಮ್ಮ ಕಾನೂನು ಚೌಕಟ್ಟಿನಲ್ಲಿ ಅವ್ರಿಗೇನು ಕ್ರಮ ಸಿಗಬೇಕು ಅನ್ನೋದು ಸಿಗಲಿ ಅನ್ನೋದು ನಮ್ಮ ಬೇಡಿಕೆ. ಎಷ್ಟು ಜನ, ಯಾವ ಥರ, ಏನು? ಈಗ ಸಾಕಷ್ಟು ಜನ, ಈಗ ನಿನ್ನೆ ಅಲ್ಲಿ ಇನ್ಸ್ಪೆಕ್ಟ್ರು ನೇತೃತ್ವದಲ್ಲಿ, ಪೊಲೀಸ್ ಇಲಾಖೆ ನೇತೃತ್ವದಲ್ಲಿ ಏನು ಕಾರ್ಯಾಚರಣೆ ಮಾಡೋರು ಅದಕ್ಕೆ ರೆಡ್ ಹ್ಯಾಂಡಾಗಿ ಎಲ್ಲ ಸಿಕ್ಕಿದ್ದಾರೆ. ಒಬ್ಬ ಇದ್ದವನು ನಮ್ಮ ಕೈ ತಪ್ಪಿ, ಒಬ್ಬ ಪೊಲೀಸವ್ರನ್ನೂ ಕೈ ತಪ್ಪಿಸಿ ಒಬ್ಬ ಮಿಸ್ಟೇಕ್ ಆಗಿದ್ದಾನೆ. ಮಂಗಳೂರು ಮೂಲದ ಸಂದೀಪ್ ಶೆಟ್ಟಿ ಅಂತ ಮೂಲತಃ ಹೆಸರಂತೆ, ಸ್ಯಾಂಡಿ ಅಂತ ಏನೋ ಕರೀತಾರಂತೆ. ಅವನ ಕೃತ್ಯ ಈಗ ಬಯಲಿಗೆ ಆಗ್ತಾ ಇದೆ. ಅದೇನು ತನಿಖೆ ನಡೆದು ಸತ್ಯಾಂಶಗಳನ್ನು ದಯಮಾಡಿ ಪೊಲೀಸ್ ಇಲಾಖೆ ಅದರ ವಿರುದ್ಧ ಧ್ವನಿ ಎತ್ತುತ್ತೆ ಅನ್ನೋದು ನನ್ನ ಅನಿಸಿಕೆ. ನಿರಂತರವಾಗಿ, ಯಾಕಂದರೆ ಇದು 1 ವರ್ಷದಿಂದ ಮಾಹಿತಿ ಬಂದಿತ್ತು ನಮಗೆ. ಈ ಥರ ಇವರು ಚಿಕ್ಕ ಚಿಕ್ಕ ಹುಡುಗಿರನ್ನು ಈ ಕೆಲಸಕ್ಕೆ ಬಳಸ್ಕೊಂಡು, ಆಮೇಲೆ ಕೆಲವು ಎಲ್ಲರೂ ಅಲ್ಲಿ ಯಾರ್ಯಾರನ್ನ ಇವನು ಎಲ್ರಿಗೆ ಏನಾಗ್ಬಿಟ್ಟಿದೆ ಅಂತಂದರೆ ಎಲ್ಲ ಫೋನ್ಗೆಲ್ಲ ವಾಟ್ಸಪ್ ಕಳಿಸಿ ಅಲ್ಲಿ ಅವ್ರವ್ರು ಕಳಿಸುವಂಥ ವ್ಯವಸ್ಥೆ ಇವನು ಈತ ಮಾಡ್ಕೊಂಡಿದ್ದ. ಯಾಕಂದರೆ ಈಗ ಹಿಂಗೆ ಈ ವ್ಯವಸ್ಥೆ ಹಂಗೆ ಆಗ್ಬಿಟ್ಟಿದೆ. ಈ ಥರ ವಾಟ್ಸಪ್ಪಲ್ಲಿ ಕಳಿಸ್ಕೊಂಡು ಯಾರು ಇವರ ಒಳ್ಳೊಳ್ಳೆ ಫೋಟೋಗಳ ಕಳಿಸಿ ಯಾರು ಅದರ ಜಾಲಕ್ಕೆ ಬೀಳ್ತಾರೆ ಅವರನ್ನು ಒಂಥರ ಅವ್ರ ಹತ್ರ ಏನು ಅಲ್ಲಿ ಹುಡುಗಿರನ್ನು ಕಳಿಸ್ತಾರಲ್ಲ ಅವ್ರ ಹತ್ರ ಅಲ್ಲಿ ಏನು ಸಿಗ್ತದೆ, ಹುಡುಗಿರ ಕೈಯಲ್ಲಿ ಅಲ್ಲಿ ಏನು ಸಿಗ್ತದೆ, ಅವ್ರ ಹತ್ರ ಕಸ್ಟಮರ್ ಹತ್ರ ಒಂದು ಚೈನ್ ಆಗ್ಬೋದು, ಒಂದು ಪರ್ಸಲ್ಲಿ ದುಡ್ಡು ಆಗ್ಬೋದು, ಒಂದು ಫೋನ್ಗಳಾಗ್ಬೋದು, ಬೆಲೆ ಬಾಳುವ ವಸ್ತುಗಳಾಗ್ಬೋದು, ಈತ ಮಾಡ್ತಾ ಇದ್ದ ಅಂತ ಒಂದು ಮಾಹಿತಿ, ಖಚಿತ ಮಾಹಿತಿ ಮೇರೆಗೆ ನಾವು ಸರಸ್ವತಿಪುರಂ ಸ್ಟೇಷನ್ನ ಅವ್ರಿಗೆ ಮಾಹಿತಿಯನ್ನು ಕೊಟ್ಟು ಅದನ್ನು ಹಿಡಿಯುವಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ. ಈಗ 4 ಜನ ಅರೆಸ್ಟ್ ಆಗಿದ್ದಾರೆ. ಅದರಲ್ಲಿ ಇಬ್ರಾಳ ಮೇಲೆ FIR ಆಗಿ, ಯಾಕಂತಂದರೆ ಮಹಿಳೆಯರನ್ನು ರಕ್ಷಿಸುವಂಥ ಅಂದರೆ ಗೊತ್ತೇ ಇಲ್ಲ ಪಾಪ ಅವ್ರಿಗೆ, ಅಂಥವ್ರನ್ನು ಸಹ ಕರ್ಕೊಂಬಂದು ದುಡ್ಡಿನ ವ್ಯಾಮೋಹಕ್ಕೆ ಒಳಗಾಗಿ ಹೆಣ್ಮಕ್ಳು ಈತ ಕೆಲಸ ಮಾಡ್ತಾ ಇದ್ದಾರೆ. ಯಾರೂ ಸಹ ಈ ಅತಿ ಬೇಗ ದುಡ್ಡು ಮಾಡುವಂಥ ನಿಟ್ಟಿನಲ್ಲಿ ಯಾರೂ ಸಹ ಈ ಕೆಲಸ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಮಹಿಳೆಯರನ್ನು ರಕ್ಷಿಸುವಂಥ ಕೆಲಸವನ್ನು, ಇಬ್ರಾಳ ಮಹಿಳೆಯರನ್ನು ರಕ್ಷಿಸುವ ಮುಖಾಂತರ ಇವು ಕಾರ್ಯಾಚರಣೆಯನ್ನು ಮಾಡಿದ್ದೀವಿ. ಈಗ ಒಬ್ಬ ತಪ್ಪಿಸ್ಕೊಂಡಿದ್ದಾನೆ, ಅವನ್ನ ಹಿಡಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲವನ್ನು ವಶಪಡಿಸ್ಕೊಂಡಿದ್ದಾರೆ. FIR ಆಗಿದೆ ಆಲ್ರೆಡಿ, ನೆನ್ನೆ ನೈಟೇ ಆಗಿದೆ. ಅದರ ನನಗೆ ತನಿಖೆ ಆಗಬೇಕು ಸರ್, ತನಿಖೆ ಆಗಂಟ ನಾನೇನು ಮಾತಾಡಲ್ಲ ಅಂತ ಪೊಲೀಸ್ ಇಲಾಖೆ ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಏನು ಕ್ರಮ ತಗೊಳ್ತಾರೆ ನೋಡೋಣ. ಹೌದು ಸರ್, ನಿನ್ನೆ ಮಹಿಳೆಯರನ್ನ ರಕ್ಷಣೆ ಮಾಡೋದ್ರ ಮೂಲಕ ಈ ದುಡ್ಡನ್ನ ಆಮೇಶ ಹೊಂಟಿ ಮಾಡಿ ಆ ಒಂದು ಆಮೇಶಕ್ಕೆ ಯಾವ ಹೆಣ್ಮಕ್ಳು ಬಲಿ ಆಯ್ತಾರೆ ಆ ಮಕ್ಕಳನ್ನ ಕರ್ಕೊಂಬಂದು ಇಲ್ಲಿ ಅವರು ಒಂದು ಇದಕ್ಕೆ ದಂಧೆ ನಡೆಯೋಕ್ಕೋಸ್ಕರ ಈ ಒಂದು ದೊಡ್ಡ ಮಟ್ಟದ ಜಾಲನೇ ಇದೆ. ಇದನ್ನು ಈಗ ಹಿಂಬಡಿ ಮೆಟ್ಟಿದ್ದೀವಿ ಅಂದರೆ ಇನ್ನು ನೆಕ್ಸ್ಟು ಅದು ಎಲ್ಲಿ ಹೋದ್ರೂ ಅದನ್ನು ಬಿಡಲ್ಲ. ಹೆಣ್ಮಕ್ಳಿಗೆ ಇದ್ರ ಬಗ್ಗೆ ನಮ್ಮ ಕನ್ನಡಾಂಬೆ ರಕ್ಷಣಾ ವೇದಿಕೆಯಿಂದ ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ, ಹೆಣ್ಮಕ್ಳು ಈ ಥರ ಒಂದು ಆಮೇಶಕ್ಕೆ, ಈ ಒಂದು ದುಡ್ಡಿಗೆ, ಈ ಒಂದು ಇದಕ್ಕೋಸ್ಕರ ಯಾವುದಕ್ಕೂ ಆಮೇಶ ಕೊಡ್ದಾನೆ ಕಷ್ಟಪಟ್ಟಾದರೂ ಪರವಾಗಿಲ್ಲ ಹೆಣ್ಮಕ್ಳು ಜೀವನನ ಮರ್ಯಾದೆನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಆ ಮಕ್ಕಳಿಗೆ ಜಾಗೃತಿ ಮೂಡಿಸುವಂಥ ಕೆಲಸನ ಮಾಡಿ ಇನ್ನು ಮುಂದೆ ಈ ಒಂದು ನಮ್ಮ ಚಾಮುಂಡೇಶ್ವರಿ ನೆಲೆಸಿರುವಂಥ ಈ ಮೈಸೂರಿನಲ್ಲಿ ಇಂಥ ಒಂದು ದಂಧೆ ಎಲ್ಲಿದ್ದರೂ ಆ ನಿಮಿಷ ಗಳಿಗೆಯಲ್ಲಿ ಅಲ್ಲಿದ್ದು ರಕ್ಷಣೆ ಮಾಡಿ ಆ ಹೆಣ್ಮಕ್ಳಿಗೆ ಮುಂದೆ ಈ ಥರ ಮಾಡಬಾರ್ದು, ಈ ಥರ ಇರಬಾರ್ದು ಅಂತ ಅವರಿಂದ ಈ ಒಂದು ಏನು ಹೇಳ್ತಾರೆ ಅಂದರೆ, ನನ್ನ ಹೆಣ್ಮಕ್ಳು ನಮ್ಮ ಫ್ರೆಂಡಿಂದ ನಮಗೆ ಮೆಸೇಜ್ ಬತ್ತು, ನಮ್ಮ ಇನ್ನೊಬ್ಬರು ಚಿಕ್ಕಮ್ಮನಿಂದ ಬತ್ತು, ನಮ್ಮ ಅವರಿಂದ ಬತ್ತು. ಈ ಮೊಬೈಲ್ ಮೆಸೇಜಿಂದ ಈ ನಮ್ಮ ದೇಶ ಇಷ್ಟರ ಮಟ್ಟಿಗೆ ಹೆಣ್ಮಕ್ಳನ್ನ ತಂದು ಈ ಮಾಂಸದಂಧೆಗೆ ನಿಲ್ಲಿಸಿದೆ ಅಂದರೆ ನಾಳೆ ದಿನ ನಾವು ಯಾವ ಮಟ್ಟದಲ್ಲಿ ಈ ಒಂದು ಸಿಚುವೇಶನ್ನ ನೆನೆಸ್ಕೊಳ್ಳೋಕ್ಕಾಗಲ್ಲ, ಅಷ್ಟು ದುರ್ಬಲವಾಗಿದೆ. ಇನ್ನು ಮುಂದೆ ಇದ್ರ ಬಗ್ಗೆ ಹೆಣ್ಮಕ್ಳು ಈ ಒಂದು ದಂಧೆ ಬಗ್ಗೆ ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಕನ್ನಡಾಂಬೆ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಸಮ್ಮುಖದಲ್ಲಿ ಇದನ್ನು ಹಿಂಬೇಡ್ತೀವಿ ಸರ್. ನಾಶ ಮಾಡುವಂಥ ಕೆಲಸನ ಮಾಡ್ತೀವಿ. ಅದರಿಂದನೇ 100% ಆಗ್ತದೆ ಸರ್. ಈಗ ಯಾರೋ ಒಬ್ರು ಪಕ್ಕದಲ್ಲಿ ಒಬ್ಳು ಫ್ರೆಂಡ್ ಇರ್ತಾಳೆ, ಈಗ ಅವಳು ಒಳ್ಳೆ ಲಕ್ಸರಿ ಬಟ್ಟೆ ಹಾಕೋದು, ಒಂದು ಮೊಬೈಲ್ ಇಟ್ಕೊಳ್ಳೋದು, ಐಫೋನ್ ಅದೇ ಅಂದರೆ ಈಗ ಇನ್ನೊಬ್ಳು ಪಾಪ ಅವಳು ಬಡವೆ, ಏನು ಮಾಡೋಕ್ಕಾಗಲ್ಲ. ಇದು ಹೆಂಗೆ ಬತ್ತು ಅಂದರೆ, ಈಗ ನಾನು ಹಿಂಗಿದ್ದೀನಿ, ಈಗ ನೀನು ಬೇಕು ಅಂತಂದ್ರೆ ಇದು ಹೋಗು ಅಂದರೆ ಈ ಮೊಬೈಲಿಂದ ಕಾಂಟ್ಯಾಕ್ಟ್ ನಂಬರ್ ಅವ್ರಿಗೆ ಕೊಡೋದು, ಅವ್ರನ್ನ ಅಲ್ಲಿಗೆ ಕಳಿಸೋದು. ಆ ಒಂದು ಆಸೆ, ದುಡ್ಡು ನೋಡಿದ್ರೆ ಈಗ ಎಲ್ಲ ಹಂಗೆ ಆಗ್ಬಿಟ್ಟಿದೆಯಲ್ಲ. ತಾಯಿ ತಂದೆ ಮನೇಲಿ ಕಷ್ಟಪಟ್ಟು ಜಮೀನು ಮಾರಿ ಅಣ್ಣ ತಮ್ಮದಿರು ಕೂಲಿ ಮಾಡಿ ಇವ್ರನ್ನ ಓದ್ಸೋಕ್ಕೆ ಅಂತ ಇಲ್ಲಿಗೆ ಕಳಿಸೋದು, ಮಂಗಳೂರು ಬೆಂಗಳೂರು ಇಲ್ಲಿಂದ ಮಾಡೋದು. ಇಲ್ಲಿ ಎಲ್ಲಿಂದನೋ ಬಂದು ಇಲ್ಲಿ ಈ ಒಂದು ಇದಂತ ಇರೋ ಒಂದು
ಅಫಿಷಿಯಲ್ ಏರಿಯಾದಲ್ಲಿ ಈ ಒಂದು ಮನೆ ತಗೊಂಡು ಈ ಒಂದು ಜಾಲ ನಡೆಸ್ತವ್ರೆ ಅಂತಂದರೆ ಮನೆ ಓನರ್ಗೆ ಎಷ್ಟು ಇರಬಾರ್ದು. ಪಕ್ಕದಲ್ಲೇ ಇದ್ದಾರೆ ಓನರು, ಅವ್ರಿಗೆ ಗೊತ್ತಿಲ್ಲದೇ ಇದೆಲ್ಲ ಆಗುತ್ತಾ. ಫಸ್ಟು ಮನೆ ಓನರ್ನ ಮೊದಲು ಕರ್ಕೊಂಡು ಬಂದು ಪೊಲೀಸ್ನವರು ಪುರುಷೋತ್ತಮನವರು ಇವ್ರನ್ನ ವಿಚಾರಣೆ ಮಾಡಿದ್ರೆ ಇದ್ರ ಮೂಲ ಇದ್ರ ಜಾಲ ಮಾಡಿದ್ರೆ ಯಾರೇ ಒಬ್ಬರು ಮನೆ ಕೊಡಬೇಕಾದ್ರೆ ಇನ್ನು ಮುಂದೆ ಪೊಲೀಸ್ ಠಾಣೆಗೆ ಬಂದು ಆ ಮಾಹಿತಿ ತಗೊಂಡು ಆಧಾರ್ ಕಾರ್ಡ್ ಮೂಲಕ ಮನೆ ಕೊಡಬೇಕು. ಇಲ್ಲ ಅಂದರೆ ಇದಕ್ಕೆ ನೇರ ಹೊಣೆ ಮನೆ ಓನರೇ ಆಗಿರ್ತಾರೆ ಅನ್ನೋ ಒಂದೇ ಒಂದು ಬಿಸಿನ ಮುಟ್ಸಿದ್ರೆ ಇಂಥ ಕೃತ್ಯಗಳು ನಡೆಯೋದು ನಿಲ್ಲುತ್ತೆ ಸರ್.